ಪೊಲೀಸ್ ಸೆರೆಮೋನಿಯಲ್ ಡ್ರೆಸ್ ಧರಿಸುವ ಉದ್ದೇಶ ವಿಶೇಷ ದಿನಗಳಲ್ಲಿ ಮುಖ್ಯ ಅತಿಥಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಗೌರವ ನೀಡುವ ಸಲುವಾಗಿ. ಸಂದರ್ಭಗಳು: ಪಥಸಂಚಲನ ಪರೇಡ್ಗಳಲ್ಲಿ, ಗಾರ್ಡ್ ಆಫ್ ಆನರ್ಗಳಲ್ಲಿ, ಹುತಾತ್ಮರ ದಿನದ ಕವಾಯತಿನಲ್ಲಿ. ಪೊಲೀಸ್ ಸೆರೆಮೋನಿಯಲ್ ಡ್ರೆಸ್ ಧರಿಸುವಾಗ ತಪ್ಪಾದ ಮಾದರಿ: ಆಂಕ್ಲೆಟ್ ಪಟ್ಟಿಗಳಲ್ಲಿ ಅಂಟಿಸುವ ಭಾಗವನ್ನು ಹೊರಮುಖವಾಗಿ ಬಿಡುವುದು, ಆಂಕ್ಲೆಟ್ಗಳನ್ನು ಬಿಗಿಗೊಳಿಸಲು ಇರುವ ದಾರದಲ್ಲಿ ಸರಿಯಾಗಿ ಕಟ್ಟದೆ ಇರಿಸುವುದು, ಪ್ಯಾಂಟ್ ಅನ್ನು ಸರಿಯಾಗಿ ಮಡಚದೆ ಇರುವುದು, ಸೊಂಟದ ಪಟ್ಟಿಯನ್ನು 2 ಪಟ್ಟಿಗಳು ಮೇಲೆ ಕೆಳಗೆ ಕಾಣಿಸುವಂತೆ ಇರಿಸುವುದು, ಅಂಟಿಸುವ ಭಾಗವನ್ನು ಸರಿಯಾಗಿ ಅಂಟಿಸದಿರುವುದು, ಸಿಲ್ವರ್ ಲೈನ್ಸ್ ಇರುವ ಪಟ್ಟಿಯನ್ನು ಎಡ ತೋಳಿನ ಐರನ್ ಲೆವೆಲ್ಗೆ ಇರಿಸದಿರುವುದು, ಹಿಂದೆ ಅಥವಾ ಎಡಬಲ ಪಕ್ಕದಲ್ಲಿ ಪ್ಯಾಂಟಿನ ಲೂಪ್ ಕಾಣುವಂತೆ ಇರಿಸುವುದು, ಕುತ್ತಿಗೆಯ ಸ್ಕಾರ್ಫ್ ಸರಿಯಾಗಿ ನೀಲಿ ಬಣ್ಣ ಹೊರಭಾಗಕ್ಕೆ ಬರದೆ ಮಡಚಿರುವುದು, ಟರ್ಬನ್ ಸಿಲ್ವರ್ ಲೈನ್ಸ್ ಬಲಭಾಗಕ್ಕೆ ಬರುವಂತೆ ಇರಿಸಿರುವುದು, ಮೇಲಿನ ಭಾಗವನ್ನು ಸರಿಯಾದ ಹುಕ್ಗೆ ಲಾಕ್ ಮಾಡದೆ ಇರುವುದು. ಪೊಲೀಸ್ ಸೆರೆಮೋನಿಯಲ್ ಡ್ರೆಸ್ ಧರಿಸುವ ಸರಿಯಾದ ವಿಧಾನ: ಕಾಲಿನ ಆಂಕ್ಲೆಟ್ ಪಟ್ಟಿಯ ಅಂಟಿಸುವ ಭಾಗವನ್ನು ಒಳಮುಖಕ್ಕೆ ಇರಿಸುವುದು, ಆಂಕ್ಲೆಟ್ ಪಟ್ಟಿ ಬಿಗಿಗೊಳಿಸುವ ದಾರಗಳನ್ನು ಸರಿಯಾಗಿ ಕಟ್ಟಿ ಕಾಣದಂತೆ ಇರಿಸುವುದು, ಪ್ಯಾಂಟ್ ಅನ್ನು ಸರಿಯಾದ ಅಳತೆಗೆ ಮಡಚುವುದು, ಸೊಂಟದ ಪಟ್ಟಿಯನ್ನು 2 ಭಾಗಗಳು ಕಾಣದಂತೆ ಅಂಟಿಸುವ ಭಾಗವನ್ನು ಸಿಲ್ವರ್ ಲೈನ್ಸ್ ಇರುವ ಭಾಗದಿಂದ ಮುಚ್ಚುವಂತೆ ಇರಿಸುವುದು, ಸಿಲ್ವರ್ ಲೈನ್ಸ್ ಇರುವ ಭಾಗವು ಎಡ ತೋಳಿನ ಐರನ್ ಲೈನ್ಗೆ ಸರಿಯಾಗಿ ಇರಿಸುವುದು, ಕುತ್ತಿಗೆಯ ಸ್ಕಾರ್ಫ್ ಸರಿಯಾಗಿ ಮಡಚಿ ಹಿಂದೆ ಅಂಟಿಸಿರುವುದು, ಟರ್ಬನ್ ಸಿಲ್ವರ್ ಲೈನ್ಸ್ ಎಡಭಾಗಕ್ಕೆ ಬರುವಂತೆ ಹಾಕಿಕೊಳ್ಳುವುದು, ತಲೆಗೆ ಸರಿಯಾಗಿ ಅಳತೆಗೆ ತಯಾರು ಮಾಡಿಕೊಳ್ಳುವುದು, ಮೇಲಿನ ಭಾಗವನ್ನು ಹುಕ್ಗೆ ಲಾಕ್ ಮಾಡಿ ಸರಿಯಾಗಿ ಇರಿಸಿಕೊಳ್ಳುವುದು. ಸಿಪಾಯಿ, ಪೊಲೀಸ್ ಪ್ರಶಿಕ್ಷಣಾರ್ಥಿ ಅಥವಾ ಪೊಲೀಸ್ ಅಧಿಕಾರಿ ಸೆರೆಮೋನಿಯಲ್ ಡ್ರೆಸ್ ಧರಿಸುವಾಗ ಮೊದಲಿಗೆ ಪ್ಯಾಂಟು, ಶರ್ಟು, ಶೂ ಧರಿಸಿದ ನಂತರ ಶೂಗೆ ಆಂಕ್ಲೆಟ್ ಧರಿಸುವುದು. ವೆಲ್ಕ್ರೋನ್ ಒಳಗೆ ಬರುವಂತೆ ಕಟ್ಟಿಕೊಳ್ಳಬೇಕು. ನಂತರ ಸೊಂಟಕ್ಕೆ ಕಮರ್ ಬಂದನ್ನು ಕಟ್ಟಿಕೊಂಡು ಅದರ ಮೇಲೆ ಬೆಲ್ಟನ್ನು ಧರಿಸತಕ್ಕದ್ದು. ನಂತರ ಸ್ಕಾರ್ಫನ್ನು ಒಂದು ಮಡಿಕೆ ಒಳಭಾಗಕ್ಕೆ ಮಡಿಚಿ ಕುತ್ತಿಗೆಗೆ ಧರಿಸಿಕೊಳ್ಳುವುದು. ಉಳಿದ ಭಾಗವನ್ನು ಶರ್ಟ್ನ ಒಳಭಾಗಕ್ಕೆ ಹಾಕಿಕೊಳ್ಳುವುದು. ಕೊನೆಯದಾಗಿ ಟರ್ಬನ್ನನ್ನು ಸರಿಯಾದ ಕ್ರಮದಲ್ಲಿ ತಲೆಗೆ ಧರಿಸುವುದು. ಈ ರೀತಿಯಲ್ಲಿ ಈ ಚಿತ್ರೀಕರಣದಲ್ಲಿ ತೋರಿಸಿರುವಂತೆ ಸೆರೆಮೋನಿಯಲ್ ಡ್ರೆಸ್ ಅನ್ನು ಧರಿಸುವುದು.